ಮೊಟ್ಟೆ ಏಟಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಮುನಿರತ್ನ ಡಿಸ್ಚಾರ್ಜ್ ಆಗಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಯಿಂದ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಿದ್ದಾರೆ. ನಿನ್ನೆ ಮೊಟ್ಟೆ ಏಟು ತಿಂದು ಆಸ್ಪತ್ರೆಗೆ ದಾಖಲಾಗಿದ್ರು ಶಾಸಕ ಮುನಿರತ್ನ. ಈಗ ಡಿಸ್ಚಾರ್ಜ್ ಆಗಿ ಮಲ್ಲೇಶ್ವರಂನ ನಿವಾಸಕ್ಕೆ ಮುನಿರತ್ನ ಶಿಫ್ಟ್ ಆಗಿದ್ದಾರೆ. ಈ ಘಟನೆಯ ಬಳಿಕ ಸದ್ಯ ಶಾಸಕ ಮುನಿರತ್ನ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನ ನಡೆಸೋದಾಗಿ ಕೂಡ ಮುನಿರತ್ನ ಹೇಳಿದ್ದಾರೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋ ಸಲುವಾಗಿ ನಿನ್ನೆ ಸುಶಾಸನ ದಿನ ಆಚರಣೆ ಸಂದರ್ಭದಲ್ಲಿ ಮುನಿರತ್ನರ ಮೇಲೆ ಮೊಟ್ಟೆ ಅಟ್ಯಾಕ್ ನಡೆದಿತ್ತು. ಸೊ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋ ದೃಶ್ಯ ನೀವೀಗ ಗಮನಿಸ್ತಾ ಇರೋದು. ಕಾರ್ಯಕರ್ತರು ಮತ್ತೆ ಅವರ ಮುಖಂಡರ ಜೊತೆ ನಡ್ಕೊಂಡು ಹೋಗ್ಬೇಕಾದ್ರೆ ಏಕಾಏಕಿ ಅವರ ಮೇಲೆ ಮೊಟ್ಟೆ ಅಟ್ಯಾಕ್ ಮಾಡಲಾಗಿತ್ತು. ತಲೆಗೆ ಮೊಟ್ಟೆ ಬಿದ್ದಿತ್ತು. ಇದಾದ್ಮೇಲೆ ಮುನಿರತ್ನ ಮಾತಾಡಿದ್ರು, ಆಸಿಡ್ ಅಟ್ಯಾಕ್ ಇದು, ನನ್ನ ಕೊಲೆ ಆಗುವಂತ ಸಾಧ್ಯತೆ ಇದೆ, ಆ ಹುನ್ನಾರ ನಡೆಸಿದ್ದಾರೆ ಅನ್ನೋ ಆರೋಪಗಳೆಲ್ಲ ಮಾಡಿದ್ರು. ಅದಾದ್ಮೇಲೆ ಮುನಿರತ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ರು, ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಘಟನೆಯಿಂದ ನೋವಿನಿಂದ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಕೆಸಿ ಜನರಲ್ ಆಸ್ಪತ್ರೆಯಿಂದ ಇವತ್ತು ಬೆಳಗ್ಗೆ ಮುನಿರತ್ನ ಡಿಸ್ಚಾರ್ಜ್ ಆಗಿ ಮಲ್ಲೇಶ್ವರಂನ ಅವರ ನಿವಾಸಕ್ಕೆ ಶಿಫ್ಟ್ ಆಗಿದ್ದಾರೆ. ಡಿಸ್ಚಾರ್ಜ್ ಆದ ವೇಳೆ ಅವರು ಹೆಚ್ಚಿಗೆ ಏನು ಮಾತಾಡಲಿಲ್ಲ. ಈ ಬಗ್ಗೆ ಮಧ್ಯಾಹ್ನ ಸುದ್ದಿಗೋಷ್ಠಿ ನಡೆಸಿ ಮಾತಾಡ್ತೀನಿ ಎಲ್ಲ ವಿಚಾರಗಳನ್ನು ಅಂತ ಹೇಳಿದ್ದಾರೆ. ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಈಗ ಡಿಸೈಡ್ ಮಾಡಿದ್ದಾರೆ. ನಾನು 12 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ. ನಾನು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ. ಫುಲ್ ಭಾಳ ವಿವರವಾಗಿ ಸರ್. ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆ್ಯಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿದ್ದ ಹೇಗೆ ಅಂತ ಅಮ್ಮ, ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತೀನಿ. ನಾನು 12 ಗಂಟೆಗೆ. ಸೊ ಹೆಚ್ಚಿಗೆ ಏನು ಮಾತಾಡಿಲ್ಲ ಶಾಸಕ ಮುನಿರತ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಪೊಲೀಸರ ಮೇಲೆ ಒಂದು ಆರೋಪ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಈಗ ಸರ್ಕಾರದ ಕೈಗೊಂಬೆ ಆಗೋಗಿದೆ, ಅವರು ಹೇಗೆ ಹೇಳ್ತಾರೋ ಹಾಗೆ ಕುಣಿತಾರೆ ಇವರು ಪೊಲೀಸರು ಅಂತ. ಸಿಟಿ ರವಿ ಪ್ರಕರಣ ನೋಡಾಯ್ತು, ಅದಾಗಿ 1 ವಾರನೂ ಕಳೆದಿಲ್ಲ. ಬೆರಳೆಣಿಕೆಯ ದಿನಗಳ ಅಂತರದಲ್ಲೇ ಮತ್ತೆ ಈಗ ಮತ್ತೊಬ್ಬ ಜನಪ್ರತಿನಿಧಿ ಶಾಸಕ ಮುನಿರತ್ನ ಮೇಲೆ ಈ ರೀತಿ ಮೊಟ್ಟೆ ದಾಳಿ ನಡೆದಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸ್ತೀನಿ, ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತೀನಿ ಅಂತ ಮುನಿರತ್ನ ಹೇಳಿದ್ದಾರೆ. ನಿನ್ನೆ ಈ ಘಟನೆ ನಂತರದಲ್ಲಿ ಇದು ಸಂಪೂರ್ಣ ರಾಜಕೀಯ ಪ್ರೇರಿತ ಅಂತ ಹೇಳಿ ರಾಜಕೀಯವಾಗಿ ಆರೋಪಗಳನ್ನ ಮುನಿರತ್ನ ಮಾಡಿದ್ರು. ನನ್ನ ಕೊಲೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಆರೋಪಗಳನ್ನ, ಗಂಭೀರ ಆರೋಪಗಳನ್ನ ಮುನಿರತ್ನ ಈ ಮೊಟ್ಟೆ ದಾಳಿ ಪ್ರಕರಣದ ನಂತರದಲ್ಲಿ ಮಾಡಿದ್ರು. ಅದಾದ್ಮೇಲೆ ಕೆಸಿ ಜನರಲ್ ಆಸ್ಪತ್ರೆಗೆ ಅವರು ದಾಖಲಾಗಿದ್ರು, ಚಿಕಿತ್ಸೆ ಪಡ್ಕೊಂಡು ಇವತ್ತು ಬೆಳಗ್ಗೆನೆ ಡಿಸ್ಚಾರ್ಜ್ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.